ಸರಿ ಸರಿ ಓಕೆ ಡನ್. ಹಾಂ ಹಾಂ ಕೇವಲ ಬಿಡ್ಲಾ. ರಾಜ್ಯೋತ್ಸವ ದಿನದಂದು ಸಮಾರೋಪವನ್ನು ಕೂಡ ನಾವು ಮಾಡಿದ್ವಿ. ಅದೇ ಒಂದು ಸಂದರ್ಭದಲ್ಲಿ ನಾವು ನಾಡು ದೇವತೆಯ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರದೊಂದಿಗೆ ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಈ ಒಂದು ಪ್ರತಿಮೆಯ ಒಂದು ಶಂಕುಸ್ಥಾಪನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಇಲಾಖಾ ಸಚಿವರು ಎಲ್ಲ ಗಣ್ಯರು ಸೇರಿ ಕೈಗೊಂಡಿದ್ರು. ಸುಮಾರು 6 ತಿಂಗಳಲ್ಲಿ ಈ ಒಂದು ಪ್ರತಿಮೆಯ ಅನಾವರಣ ಕಾರ್ಯಕ್ರಮ ಇವತ್ತು ನಾವೆಲ್ಲ ಭಾಗಿಗಳಾಗ್ತಿರೋದು ತುಂಬಾ ಸಂತೋಷದ ವಿಷಯ. ಈ ಒಂದು ಸಂದರ್ಭದಲ್ಲಿ ನಾನು ಕರ್ನಾಟಕ ಸಂಭ್ರಮದ ವತಿಯಲ್ಲಿ ಅಥವಾ ಕರ್ನಾಟಕ ಸಂಭ್ರಮ ಅಂತ ಹೇಳಿ ನಾವು ಉದಾಹರಣೆಗೆ ಹೇಳೋದಾದ್ರೆ ಮೊಟ್ಟ ಮೊದಲನೇದಾಗಿ ಲಾಂಛನ ಬಿಡುಗಡೆಯನ್ನ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಯವರು. ಹಾಗೆಯೇ ಅಂಚೆ ಚೀಟೆ ಮತ್ತೆ ಅಂಚೆ ಲಕೋಟೆ ಬಿಡುಗಡೆ ಮತ್ತು ಹಂಪಿ ಮತ್ತೆ ಗದಗಿನಲ್ಲಿ ಕರ್ನಾಟಕ ಜ್ಯೋತಿಯ ರಥಯಾತ್ರೆಯ ಉದ್ಘಾಟನಾ ವ್ಯಾಪ್ತಿಯಲ್ಲಿ ಕೂಡ ಕರ್ನಾಟಕದ ಸಂಭ್ರಮದ ಒಂದು ಸಂದೇಶವನ್ನ ಮತ್ತೆ ಒಂದು ಮಹತ್ವವನ್ನ ಎಲ್ಲ ಜನರಿಗೂ ಕೂಡ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಮೂಲಕ. ಹಾಗೆಯೇ ಕರ್ನಾಟಕ ಲೋಕಾರ್ಪಣೆ ಕೂಡ ಮಾಡಿದ್ವಿ. ಇಷ್ಟಲ್ಲದೆ ಹಲ್ಮಿಡಿ ಶಾಸನದ ಪ್ರತಿಕೃತಿನ ಕೂಡ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿ ಎಲ್ಲರೂ ನೋಡಬಹುದು. ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ